everyone. It's 5:30 in the morning. We are all ready. We're going to Madheshwara Hills, and yes, this is my very first vlog. Yes, I'm very excited. So you are also going to be a part of our journey. So come join us and let's see where this journey takes us. जय बजरंगबली. So now it's breakfast time. ನಾವು ಮಳವಳ್ಳಿಲಿರೋ ಸವಿರುಚಿ ಹೋಟೆಲ್ಗೆ ಬಂದಿದ್ದೀವಿ. ನೀವು ಮಾದೇಶ್ವರ ಬೆಟ್ಟಕ್ಕೆ ಟ್ರಾವೆಲ್ ಮಾಡ್ತಿದ್ದೀರಾ, ನಿಮಗೆ ತಿಂಡಿ ತಿನ್ನಬೇಕು ಅಂದರೆ ಈ ಹೋಟೆಲ್ ನಿಮಗೆ ಡೆಫಿನೆಟ್ಲಿ ನಿಮಗೆ ತುಂಬ ಹತ್ತಿರ ಬೀಳುತ್ತೆ. ನೀವು ಆನ್ ದ ವೇನೇ ಇಲ್ಲಿ ತಿಂಡಿ ಮಾಡಿಕೊಂಡು MM ಹಿಲ್ಸ್ಗೆ ಹೋಗ್ಬೋದು. ಸೊ ಯಾ, ವಿ ಹ್ಯಾವಿಂಗ್ ಅ ಗುಡ್ ಟೈಮ್. ಸೊ ಸ್ಟೇ ಟ್ಯೂನ್ಡ್. ನನಗೆ ಇಡ್ಲಿ ತುಂಬ ಇಷ್ಟ, ಸ್ಪೆಷಲಿ ಬ್ರೇಕ್ಫಾಸ್ಟ್ಗೆ. ನಿಮ್ಮ ಫೇವ್ರೆಟ್ ತಿಂಡಿ ಏನು? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಈ ತಿಂಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟೇಸ್ಟಿ. ಈ ಹೋಟೆಲ್ನಲ್ಲಿ ನಿಮಗೆ ಐಸ್ ಕ್ರೀಮ್, ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್, ಡೋನಟ್ಸ್, ಕೇಕ್ಸ್, ಪೇಸ್ಟ್ರೀಸ್ ಎಲ್ಲ ಅವೈಲಬಲ್ ಇದೆ. ಥ್ಯಾಂಕ್ ಯು ಹೋಟೆಲ್ ಸವಿರುಚಿ ಫಾರ್ ಸಚ್ ಅ ನೈಸ್ ಬ್ರೇಕ್ಫಾಸ್ಟ್. ನೌ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಜರ್ನಿ. ಇವಾಗ ನಾವು ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿರೋ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಊರಿನ ಹತ್ರ ಬಂದ್ವಿ ನಾವು. ಕನಕಪುರ ರೋಡಿಂದ ಮಾದೇಶ್ವರ ಬೆಟ್ಟಕ್ಕೆ ಪ್ರಯಾಣಿಸ್ತಾ ಇದ್ದೀವಿ. ನೀವು ಇದೇ ರಸ್ತೆಯಿಂದ ಟ್ರಾವೆಲ್ ಮಾಡಿದ್ರೆ ನೋಡಿ, ನಿಮಗೆ ಪ್ರಕೃತಿಯ ಎಷ್ಟು ಸುಂದರವಾದ ನೋಟ ಕಾಣಿಸುತ್ತೆ. ಬೆಟ್ಟ, ಆಕಾಶ, ಆ ಹಸಿರು ನೋಡಿ ಎಷ್ಟು ಸುಂದರವಾಗಿದೆ. ಇಟ್ಸ್ ಗಾರ್ಜಿಯಸ್. ಪ್ರಕೃತಿಯ ಸೌಂದರ್ಯ ನೋಡ್ತಾ ನೋಡ್ತಾ ಹಾಗೆ ಹೋಗ್ತಾನೆ ಇರಬೇಕು ಅನಿಸ್ತಿತ್ತು. ವಿ ಡಿಡ್ಂಟ್ ವಾಂಟ್ ದಿಸ್ ಜರ್ನಿ ಟು ಸ್ಟಾಪ್. ನೀವೇ ನೋಡ್ತಾ ಇದ್ದೀರಾ, ಇದು ಎಷ್ಟು ಸುಂದರವಾಗಿದೆ, ಎಷ್ಟು ಅದ್ಭುತವಾಗಿದೆ. ಈ ಪ್ರಕೃತಿಯ ಈ ದೃಶ್ಯ ಎಷ್ಟು ಅದ್ಭುತವಾಗಿದೆ. ಇಟ್ಸ್ ಅಮೇಝಿಂಗ್. ಸ್ಪೀಚ್ಲೆಸ್ ಇಸ್ ದ ವರ್ಡ್ ದಟ್ ಐ ಹ್ಯಾವ್. ನೀವು ಖಂಡಿತವಾಗ್ಲೂ ನಿಮ್ಮ ಫ್ಯಾಮ್ಲಿ ಜೊತೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ಸ್ ದಟ್ ವಿ ಹ್ಯಾವ್ ಎವರ್ ಟೇಕನ್. ಅಫ್ಕೋರ್ಸ್ ಮಾದೇಶ್ವರ ಬೆಟ್ಟ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಈ ದಾರಿ ಇದೆ ನೋಡಿ, ದಿಸ್ ಜರ್ನಿ ಟು ದ ಡೆಸ್ಟಿನೇಷನ್ ಇಸ್ ವಾಟ್ ಮೇಕ್ಸ್ ಇಟ್ ಸೋ ಬ್ಯೂಟಿಫುಲ್. ಇಟ್ಸ್ ಗಾರ್ಜಿಯಸ್. ಗಿಡ ಮರಗಳ ನಡುವೆ ಹೂವುಗಳ ಸೌಂದರ್ಯ, ಸೃಷ್ಟಿಯ ಅದ್ಭುತ, ಪ್ರಕೃತಿಯ ಸೊಬಗು, ನಮ್ಮ ಬದುಕಿಗೆ ಪ್ರೇರಣೆ. ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿ. ಮಳೆ ಬಂದು ಹೋದ ನಂತರ ಹಸಿರಾದ ಭೂಮಿ, ಹೂವುಗಳ ಅರಳುವಿಕೆ, ಇವೆಲ್ಲವೂ ಪ್ರಕೃತಿಯ ವಿಸ್ಮಯ.
ನಮ್ಮ ಜೀವನಕ್ಕೆ ದಾರಿ ತೋರುವ ಬೆಳಕು. ಮಹದೇಶ್ವರ ಬೆಟ್ಟ ಹೋಗೋಕ್ಕಿಂತ ಮುಂಚೆ ಧೂಪ ಹಾಕೋ ಒಂದು ಚಿಕ್ಕ ಸಂಪ್ರದಾಯ ಇದೆ. ಧೂಪ ಹಾಕಿ ಅಲ್ಲೇ ಮುಂದೆ ಸ್ವಾಮಿ ಮಹದೇಶ್ವರ ಅವ್ರದ್ದು ಚಿತ್ರ ಇದೆ, ಅವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮ ಪ್ರಯಾಣನ ಮುಂದುವರಿಸ್ಬೋದು. ವಿಭೂತಿ ಹಚ್ಚಿಸ್ಕೊಂಡು ಸ್ವಾಮಿ ಮಹದೇಶ್ವರ ಅವ್ರಿಗೆ ನಮನ ಮಾಡಿದ್ವಿ. ಅವರ ಆಶೀರ್ವಾದ ತಗೊಂಡು ನಾವು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ನೀವು ನೋಡಬಹುದು ಎಷ್ಟು ಸುಂದರವಾಗಿ ಸ್ವಾಮಿಯವರ ಚಿತ್ರನ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. This is so beautiful. Everything around here is beautiful. I'm loving it. You should surely visit Mahadeshwara Betta. ಇಲ್ಲಿಂದ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಇದಕ್ಕೆ ಪಿನ್ ಕರ್ವ್ ಅಂತಾರೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಸ್ಪೀಡಾಗಿ ಹೋಗೋದು ಅಥವಾ ಗಾಡಿಗಳನ್ನ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಇಲ್ಲಿ ಸ್ವಲ್ಪ ಹುಷಾರಾಗಿರಿ, ಸೇಫಾಗಿ ಹೋಗಿ. ನೀವು ಅರ್ಕೆ ಹೊತ್ಕೊಂಡಿದ್ರೆ ನೀವು ಈ ಮೆಟ್ಲು ಮೂಲಕ ಕೂಡ ದೇವಸ್ಥಾನಕ್ಕೆ ಹೋಗ್ಬೋದು. ಪ್ರತಿಯೊಬ್ಬರೂ ಪ್ರಪಂಚದ ನಕ್ಷೆಯನ್ನು ನೋಡಿದ್ದಾರೆ, ಆದರೆ ಜಗತ್ತು ಕೆಲವರನ್ನು ಮಾತ್ರ ಸ್ವಾಗತಿಸಲು ಆಯ್ಕೆ ಮಾಡಿಕೊಳ್ಳುತ್ತದೆ. ದಾರಿಯಲ್ಲಿ ನಿಮಗೆ ಸ್ವಾಮಿ ಮಹದೇಶ್ವರ ಅವರು ಹುಲಿ ಮೇಲೆ ಕೂತಿರೋ ಒಂದು ಪ್ರತಿಮೆ ಸಿಗುತ್ತೆ. ದೇವಸ್ಥಾನದ ಅಕ್ಕಪಕ್ಕ ಚೊಪ್ಪಲಿ ಬಿಡೋಕ್ಕೆ ಒಂದು ಸೆಕ್ಷನ್ ಥರ ಯಾವುದೂ ಇಲ್ಲ. ನೀವು ಆಚೆನೇ ಚೊಪ್ಪಲಿ ಬಿಡಬೇಕಾಗುತ್ತೆ. ದೇವರ ದರ್ಶನ ಮಾಡೋಕ್ಕೆ ನಾವು ಧರ್ಮ ದರ್ಶನಕ್ಕೆ ಹೋದ್ವಿ. ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಬಂತು, ಇಲ್ಲೇನೋ ಸಂಕಟ ಆಯಿತು ಅಂದರೆ ನೀವು ಈ ಮೈಕಲ್ಲಿ ಹೇಳ್ಬೋದು. ನಿಮಗೆ ಡೆಫಿನೆಟ್ಲಿ ಯಾರೋ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ನೀವು ಸ್ವಲ್ಪ ಚೇಂಜ್ ಕ್ಯಾರಿ ಮಾಡಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೀವು ತೊಗೊಂಡು ಹೋಗಿರಿ. ಯಾಕಂದರೆ ದಾನ ದಕ್ಷಿಣ ಮಾಡಬೇಕಂದ್ರೆ ನಿಮಗೆ ತುಂಬ ಸಹಾಯ ಆಗುತ್ತೆ.
absolutely beautiful. The divine energy that this place holds is magical. It's beautiful. I have to be really honest with you all. I think this is one of the best trips, the best journey that I've ever been a part of. Really, it's so beautiful. Everything about this journey is beautiful. Of course, the destination is amazing, but it's the journey to the destination which makes it even more beautiful, even more amazing. It's it's sublime. It's amazing. It's awesome. I think all the nature lovers like me, you all will love it. You all will love this trip. Trust me, it's amazing. After visiting Madeshwara temple, we decided to head towards Barachukki waterfalls. Floating in the cosmic sea, see what guides my destiny. With eyes of fire, crown of snakes, in trance I dance, my soul awakes. Infinite. ಮನದಾಸೆ ಚಿಗುರಿದಾಗ ಹೊಸ ಊರು ಕಾಣುವಾಸೆ, ಕೈ ಬೀಸಿ ಕರೆಯುತ್ತಿದೆ ಪ್ರಕೃತಿ ಮಾತೆ ಆಹ್ವಾನ, ದೂರ ದೂರ ಸಾಗುವಾಸೆ, ಹೊಸ ಅನುಭವ ಪಡೆಯುವಾಸೆ, ಪ್ರಯಾಣದ ಹಾದಿಯಲ್ಲಿ ಸಂತಸದ ಹೂ ಅರಳುವಾಸೆ. Infinite power, eternal Thank you. Here we are back to Namma Bengaluru. Long day, home sweet home. Here we are. Thank you for being a part of our journey today. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಈ ಟ್ರಿಪ್ನ ಶೇರ್ ಮಾಡಿದ್ದು ಇನ್ನೂ ತುಂಬ ಖುಷಿ ಆಯಿತು. ಸೊ ನಿಮಗೆ ನಮ್ಮ ಲೈಫ್ ಬಗ್ಗೆ, ಟ್ರಾವೆಲ್ ವ್ಲಾಗ್ಸ್ ಬಗ್ಗೆ ರುಚಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. I love you, and stay tuned for more vlogs.